ಒಂದೇ ಜಿಲ್ಲೆನ ಅವರು ಟಾರ್ಗೆಟ್ ಮಾಡಿಲ್ಲ. ಹಾಗೇನೆ ಕುಮಾರಣ್ಣ ಅವರು ಸಂಪನ್ಮೂಲ ಹೇಗೆ ನಾನು ಕ್ರೋಢೀಕರಿಸಬೇಕು, ರೆವಿನ್ಯೂ ಜನರೇಟ್ ಹೇಗೆ ಮಾಡ್ಬೇಕಂತ ಅವ್ರಿಗೆ ಐಡಿಯಾ ಇತ್ತು. ತೆರಿಗೆನಲ್ಲಿ ತಗೊಂಡು ನನ್ನ ಯೋಜನೆಗಳಿಗೆ, ಕೈಗಾರಿಕೆಗಳಿಗೆ ನಾನೊಂದು ಬಿಲ್ಡಿಂಗ್, ಈಗ ಸರ್ಕಾರದ ಪರವಾಗಿ ನಾನೊಂದು ಬಿಲ್ಡಿಂಗ್ ಕಟ್ಟಿದ್ರೆ ಅದು ಶಾಶ್ವತವಾಗಿರುತ್ತೆ, ಅದರಿಂದ ಆದಾಯ ಬರ್ತಿರುತ್ತೆ ಸರ್ಕಾರಕ್ಕೂ. ನಾನು ಏನು ಯೋಜನೆಗಳನ್ನ ಮಾಡಿದೆ ಅದೇ ತೆರಿಗೆನ ತಗೊಂಡು ನಾನು ದುಡ್ಡು ಹಾಕ್ತೀನಿ ಅಂದ್ರೆ ಜನರಿಗೆ ಗರ್ವಾಗಿದೆ. ಓ ಕರೆಕ್ಟು, ಈಗ ಮಹಿಳೆಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅಂದರು. ಸೊ ಈಗ ಕಾಂಗ್ರೆಸ್ ಅವ್ರಿಗೆ ಅದು ವರವಾಯಿತು. ಈಗ ಅವ್ರು ಹೇಳಿದ್ರು BJPಲಿ ಸ್ವಲ್ಪ ಆಂಟಿ ಇನ್ಕಂಬೆನ್ಸಿ ಇತ್ತು, ಅದನ್ನು ನಾವು ನಮ್ಮ ಪರವಾಗಿ ತಗೊಂಡ್ವಿ ಅಂತ. ಬಟ್ ಈಗ 2.5 ವರ್ಷ ಆದಾಗ ಜನರಿಗೆ ಗೊತ್ತಿದೆ ಅದೊಂದು ಪಾರ್ಟ್ ಅದಿರಲಿ ಮೇಡಮ್. ತೆಲಂಗಾಣದಲ್ಲೂ ಹಾಗೇನೆ, ಹೇಗೆ ಅಲ್ಲಿ KCR ಅವ್ರ ವಿರುದ್ಧ ಅಲ್ಲಿ ಯಾವುದೇ ಪಾರ್ಟಿ ಸೆಕೆಂಡ್ ಸ್ಟೇಜಲ್ಲಿ ಇದ್ದಿದ್ರೆ ಅದು ಬರ್ತಾ ಇತ್ತು, ಕಾಂಗ್ರೆಸ್ ಅವ್ರಿಗೆ ಅಲ್ಲಿ ಬಂತು. ಬಟ್ ಬಿಹಾರಲ್ಲಿ ವಿರುದ್ಧವಾಗಿದೆ ಅದು. ಈಗ ನೀವು ನಿತೀಶ್ ಕುಮಾರ್ ಅವ್ರನ್ನ ನಾನು ಹೇಳದ್ನಲ್ಲ, ಕಳೆದ 5 ವರ್ಷದಲ್ಲಿ ಹೇಗೆ ಯಾವ್ಯಾವ ಪಕ್ಷ ನಡೆಸ್ಕೊಂಡಿದೆ ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಈಗ ಏನಾದರೂ ಅಲ್ಲಿನ ಜನರು, ಮಹಿಳೆಯರು ಮತದಾನ ಹೆಚ್ಚಿಗೆ ಆಗಿರೋದ್ರಿಂದ ಅಲ್ಲಿನ ಜನರು ಏನಾದರೂ ಒಂದು ಹೊಸತನ, ಕೇಂದ್ರ ಸರ್ಕಾರದಿಂದ ನಮಗೆ ಒಳ್ಳೇದಾಗ್ಬೋದು, ನಾವು ಕೇಂದ್ರ ಮತ್ತು ರಾಜ್ಯ ಎರಡೂ ಕೋಆರ್ಡಿನೇಷನ್ನಲ್ಲಿ ಬಾಂಧವ್ಯದಲ್ಲಿ ಹೋದರೆ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ ಅಂತ ಏನಾದ್ರು ಆ ಜನಗಳಿಗಿದೆ ಅಂದರೆ 100% NDA ಅಲ್ಲಿ ಅಧಿಕಾರಕ್ಕೆ ಬರುತ್ತೆ. ಸಪೋಸ್ ಏನಾದರೂ, ಯಾಕೆಂತಂದರೆ ಇವತ್ತು ನಾವು RJDನ ಈಗ ನಾನು ವಿರೋಧಿಸ್ತೀನಿ, ಯಾಕೆಂದರೆ ನಾನು RJD ವಿರೋಧವಾಗಿದ್ದೀನಿ. ಮಹಾಗಠಬಂಧನ ಅವತ್ತು ಅವರು ನಮ್ಮನ್ನ ವಿರೋಧಿಸಿದ್ರು, ನಾವು ಅವ್ರನ್ನ ವಿರೋಧಿಸ್ತೀವಿ. ಸಪೋಸ್ ಏನಾದರೂ ಇಲ್ಲ ಯುವಕರು ಬರಬೇಕು, ಇಲ್ಲ ನಮಗೆ ಕೇಂದ್ರದ ನೆರವು ಬೇಡ, ಕೇಂದ್ರದಿಂದ ನಮ್ಗೇನು ಬೇಡ. ನಾನು ಆವಾಗಲೇ ಹೇಳಿದೆ, ದೇಶದ ಆಂತರಿಕ ವ್ಯವಸ್ಥೆ ಬಗ್ಗೆ ದಿನ ಬೆಳಗ್ಗೆ ಆದರೆ ಒಂದೊಂದು ಹೇಳಿಕೆ ಕೊಡೋಂಥ ಪಕ್ಷ ಜೊತೆನೆ ನಾನು ಹೋಗ್ತೀನಿ ಅಂದರೆ ಅವರು ಮಹಾಗಠಬಂಧನ ತಗೊಂಡು ಬರ್ತಾರೆ. ಬಟ್ ನಾನು ದೇಶದ ಪರವಾಗಿ ದೇಶದ ಆಂತರಿಕ ವ್ಯವಸ್ಥೆ ಮೇಡಮ್ ಅದು ಎಲ್ರಿಗೂ ಗೊತ್ತಿದೆ. ಅದು ನಾನೀಗ ಈಗ ಡೆಮೋಕ್ರಸಿ ಅಂಡರ್ ಥ್ರೆಟ್ ಅಂತಾರೆ ಮೇಡಮ್. ಅದ್ ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಎಲ್ಲೋ ಒಬ್ರು ಕೂತ್ಕೊಂಡು ಆ ಹೇಳಿಕೆ ಕೊಡೋದ್ರಿಂದ ಈ ನಮ್ಮ ಈಗ US ಅಲ್ಲಿ ಇರ್ಬೋದು. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಯುರೋಪ್ ಅಲ್ಲಿ ಇರ್ಬೋದು, ಇನ್ನೊಂದು ಒಂದು ಕಾಂಟಿನೆಂಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ದೇಶ ಹಾಗಾದ್ರೆ ನಮ್ಮ ಆಂತರಿಕ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ಲೇಬಾರ್ದಾ? ನೀವು ಹೊರಗಡೆ ಇರುವಂತಹ ನೀವು NRIಗಳನ್ನ ಬೆಕ್ಸೋದಕ್ಕೆ ನಮ್ಮ ಸಮಸ್ಯೆಗಳನ್ನ ಮಾತಾಡ್ಬೇಕು. ಇದು NRIಗಳಿಗೆ ಮಾತ್ರ ನಾನು ಹೇಳ್ತಿರೋದು. ಆಂತರಿಕದ ಬಗ್ಗೆ ನೀವು ಚರ್ಚೆ ಮಾಡ್ಬೇಕು. ಡೆಮಾಕ್ರಸಿನಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕು? ಕದ್ದು ಮುಚ್ಚಿ ಮಾಡ್ಬೇಕು. ಕದ್ದು ಮುಚ್ಚಿ ಮಾಡೋದಲ್ಲ. ನೀವು ಒಂದು ವರ್ಗದ ಮತವನ್ನ ನೀವು ಸೆಳಿಲಿಕ್ಕೆ, ಒಂದು ವರ್ಗದ ಒಂದು ಸಮುದಾಯದ ಮತವನ್ನ ನೀವು ಸೆಳಿಲಿಕ್ಕೆ ನೀವು ಹೇಳಿಕೆಗಳನ್ನ ಕೊಡೋದಿದೆಯಲ್ಲ, ಅದು ನಿಜವಾಗ್ಲೂ ತಪ್ಪು. ಅದನ್ನ ಜನರು ಅಬ್ಸರ್ವ್ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗಾಗತ್ತೆ ಅಂದ್ರೆ, ನಾನು ಈಗ ಕಾಂಗ್ರೆಸ್ ವಿರೋಧಿಸ್ತಾ ಇದೆ, ಈಗ ಟೆರರಿಸಂನ ವಿರೋಧಿಸ್ತಾ ಇದೆ, ಅದ್ರ ಬಗ್ಗೆ ಹೇಳಿಕೆ, ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ನಾನು ಹೇಳೋದು, ನೀವು ಯಾವ ರೀತಿ ರಾಜಕೀಯವಾಗಿ ನೀವು ಒಂದು ಸಮುದಾಯದ ಓಟ್ಗೋಸ್ಕರ ನೀವು ಏನಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ತಾವೆಲ್ಲರೂ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ. ಒಂದಂತೂ ಸತ್ಯ, ಬಿಹಾರದಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರ 14ನೇ ತಾರೀಕು ಅದೇ ಫಲಿತಾಂಶವಾಗಿ ಪ್ರಕಟವಾಗುತ್ತಾ ಇಲ್ವಾ ಅನ್ನುವಂಥ ಕ್ಯೂರಿಯಾಸಿಟಿ ಅಂತೂ ನನಗೂ ಇದೆ. ಬಟ್ ಬಹುತೇಕ ಎಲ್ಲ ಸಮೀಕ್ಷೆಗಳೂ ಕೂಡ NDA ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿರೋದ್ರಿಂದ ಇಲ್ಲಿ ಕುತೂಹಲ ಉಳಿದಿದೆಯಾ ಅನ್ನೋದೇ ಅತಿ ದೊಡ್ಡ ಪ್ರಶ್ನೆ. ಆ ಕುತೂಹಲಕ್ಕೆ ಕೆರಳಿಸುವಂತಹ ಅಂಶಗಳು ಇವತ್ತಿನ ಸಮೀಕ್ಷೆಗಳಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ನೋಡೋಣ, ರಿಸಲ್ಟ್ ಬಂದ ಮೇಲೆ ಸಮೀಕ್ಷೆಗಳು ನಿಜವಾಗುತ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಬಟ್ ಒಂದಂತೂ ಸತ್ಯ, ದೆಹಲಿಯಲ್ಲಿ ನಡೆದಿರುವಂತಹ ಕಾರ್ ಸ್ಫೋಟ ಏನಿದೆ, ಇದಕ್ಕೆ ಕಾರಣ ಏನು ಅಂತ ತಿಳಿದುಕೊಳ್ಳುವಂಥ ಕಾತರ ಮತ್ತು ಕುತೂಹಲ ಮಾತ್ರ ಜನರಲ್ಲಿ ಸಿಕ್ಕಾಪಟ್ಟೆ ಇದೆ. ಯಾಕೆ ಅಂತಂದರೆ ಇದು ನಿಜಕ್ಕೂ ಕೂಡ ಆಂತರಿಕ ಭದ್ರತೆಗೆ ಒಡ್ಡಿರುವಂಥ ಅತಿ ದೊಡ್ಡ ಸವಾಲಾಗಿರೋದ್ರಿಂದ ಐ ಥಿಂಕ್ ಈ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ, ಯಾಕೆಂದರೆ ಅದು ಬಿಹಾರ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಬಹುದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ತುಂಬ ಜಾಗರೂಕತೆಯಿಂದ, ತುಂಬ ಜಾಣತನದಿಂದ ಈ ಒಂದು ದುರ್ಘಟನೆಯನ್ನು ಹ್ಯಾಂಡಲ್ ಮಾಡಿದೆ. ಆಮೇಲೆ ಎಲ್ಲೂ ಕೂಡ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡ್ರು ಅನ್ನುವಂತಹ ಒಂದು ಅಪವಾದವನ್ನು ಮೈ ಮೇಲೆ ಎಳೆದುಕೊಳ್ಳಲಾರದೆ ತುಂಬ ಫೇರ್ ಆಗಿ ನಡೆದುಕೊಂಡಿದೆ ಕೇಂದ್ರ ಸರ್ಕಾರ. ಅದಕ್ಕೆ ನಾವೆಲ್ಲರೂ ಕೂಡ
ಈ ನಡೆಯನ್ನು ಪ್ರಶಂಸಿಸಬೇಕು ಅಂತ ಅನಿಸುತ್ತೆ. ಫೇರ್ ಇನಫ್. ಇದು ಈ ಹೊತ್ತಿನ ಎಕ್ಸಿಟ್ ಪೋಲ್ ಬಿಹಾರ ತೀರ್ಪು ವಿಶೇಷ ಕಾರ್ಯಕ್ರಮ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.